ನೋಡಿ, ಚಿನ್ನಯ್ಯನನ್ನ ರಕ್ಷಣೆ ಮಾಡುವಂತೆ ಚಿನ್ನಯ್ಯನ ಪತ್ನಿ ಕಣ್ಣೀರ್ ಹಾಕ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ರಿ. ವೀರೇಂದ್ರ ಹೆಗ್ಗಡೆ ಅವರು ನಮ್ಮನ್ನ ಕಾಪಾಡಬೇಕು, ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ ಅಂತ ಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ. ಚಿನ್ನಯ್ಯನಿಗೇನು ಗೊತ್ತಿಲ್ಲ, ಆತ ಪಾತ್ರಧಾರಿಯಷ್ಟೇ, ಸೂತ್ರಧಾರಿಗಳು ಬೇರೆ ಇದ್ದಾರೆ. ಎಲ್ಲ ಖುಲ್ಲ ಹೇಳಿದ್ದಾರೆ, ಯಾವುದು ಮುಚ್ಚುಮರಿ ಇಲ್ಲ. ಷಡ್ಯಂತ್ರ ಮಾಡೋರ ಅಸಲಿ ಬಣ್ಣ ಈ ಸಂದರ್ಶನದಿಂದ ಇನ್ನಷ್ಟು ಬಯಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಚಿನ್ನಯ್ಯ ಪತ್ನಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನನ್ನ ಪತಿಯ ಜೀವಕ್ಕೆ ತೊಂದರೆ ಆಗದಂತೆ ರಕ್ಷಣೆ ಮಾಡಿ. ನೋಡಿ, ಗಂಡನ ಜೀವಕ್ಕೂ ಕುತ್ತಿದೆ ಅಂತ ಹೆಂಡತಿ ಹೇಳಿರೋದು. ನನ್ನ ಪತಿಯ ಜೀವಕ್ಕೆ ತೊಂದರೆ ಆಗದಂತೆ ರಕ್ಷಣೆ ಮಾಡಿ. ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠ್ಠಲ್ ಗೌಡ ಇವರಿಂದ ರಕ್ಷಿಸಿ. ನೋಡಿ, ಇದನ್ನ ಯಾರೋ ಹಾದಿಗೆ ಹೋಗೋರು ಹೇಳ್ತಾ ಇಲ್ಲ, ಮಾಸ್ಕ್ ಮ್ಯಾನ್ ನ ಹೆಂಡತಿ ಹೇಳ್ತಾ ಇರೋದು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ. ಮಹೇಶ್ ಶೆಟ್ಟಿ, ತಿಮರೋಡಿಯಿಂದ ನನ್ನ ಗಂಡನನ್ನ ರಕ್ಷಣೆ ಮಾಡಿ. ಗಿರೀಶ್ ಮಟ್ಟಣ್ಣನವರಿಂದ ನನ್ನ ಗಂಡನನ್ನ ರಕ್ಷಿಸಿ. ಸೌಜನ್ಯ ಮಾವ ವಿಠ್ಠಲ್ ಗೌಡನಿಂದ ನನ್ನ ಗಂಡನನ್ನ ರಕ್ಷಿಸಿ. ನನ್ನ ಪತಿಯ ಜೀವಕ್ಕೆ ತೊಂದರೆ ಆಗದಂತೆ ರಕ್ಷಿಸಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹತ್ರ ಮನವಿ ಮಾಡಿಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇರೋ CM ಅವರು ನಮ್ಮ ಯಜಮಾನ್ರಿಗೆ ಏನು ಆಗ್ಬಾರ್ದು. ನಮ್ಮ ಯಜಮಾನ್ರು ಏನು ತಪ್ಪು ಮಾಡಿಲ್ಲ ಸ್ವಾಮಿ. ನಮ್ಮ ಯಜಮಾನ್ರು ಕರ್ಕೊಂಡು ಬಂದು ನಮ್ಮ ಹತ್ರ ತೇರಿಸ್ಬೇಕು. ಅವ್ರಿಗೆ ಜೀವಕ್ಕೆ ಏನು ಅಪಾಯ ಆಗ್ಬಾರ್ದು. ಗಿರೀಶ್ ಮಟ್ಟಣ್ಣ, ತಿಮ್ಮಾರೆಡ್ಡಿ, ಈ ಸೌಜನ್ಯ ಅವ್ರ ಮಾಮ ಇವ್ರ ಜೊತೆಲಿದ್ದು ನಮ್ಮ ಯಜಮಾನ್ರಿಗೆ ಏನು ಆಗ್ಬಾರ್ದು. ಅವ್ರ ಜೀವನದಾಗಿ ಬರಬೇಕು ಸ್ವಾಮಿ. ನಮ್ಮ ಯಜಮಾನ್ರು ಏನು ಆಗ್ಬಾರ್ದು. ತಕೊಂಡು ಬಂದು ನನ್ನ ಹತ್ರ ಸೇರಿಸಿ. ಅಯ್ಯೋ, ದಯವಿಟ್ಟು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಬುರುಡೆ ಪ್ರಕಾರದಲ್ಲಿ ಅವ್ರು 3 ಜನನೂ ಹಿಡ್ಕೊಂಡು ಜೈಲಲ್ಲಿ ಹಾಕಿ ನನ್ನ ಯಜಮಾನ್ರು ಏನು ಪಾಪನೂ ಮಾಡಲಿಲ್ಲ. ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರು ಮಾತ್ರ ಅವ್ರಿಗೆ ಏನು ಆಗ್ಬಾರ್ದು. ಅವ್ರು ಬರಬೇಕು ಸ್ವಾಮಿ. ನಮ್ಮ ಯಜಮಾನ್ರಿಗೆ ಕರ್ನಾಟಕ ಮುದ್ದನಂಚರಯ್ಯ ಅವ್ರಿಗೆ ನಮ್ಮ ಯಜಮಾನ್ರು ಕರ್ಕೊಂಡು ಬಂದು ನಮ್ಮ ಹತ್ರ ಸೇರಿಸಿ. ಇಲ್ಲಾಂದ್ರೆ ನಾವು ಜೀವನದಾಗಿ ಇರೋದಿಲ್ಲ. ನಮ್ಮ ಯಜಮಾನ್ರಿಗೆ ಏನಾದ್ರು ಆದ್ರೆ ನನಗೆ ಏನು ಮಾಡೋದಂತ ಗೊತ್ತಿಲ್ಲ. ನನಗೆ ನೀವೇ ಅಯ್ಯ ಅವ್ರು ಕರ್ಕೊಂಡು ಬಂದು ಸೇರಿಸ್ಬೇಕು ನನ್ನ ಹತ್ರ. ನನ್ನ ಗಂಡ ಬರಬೇಕು. ನಾನು ಅದೇ ನೋಡ್ತಾ ಇದ್ದೀನಿ. ನಾನು ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ನನ್ನ ಗಂಡ ಬಂದ್ರ ಅಂತ ಬಾಗ್ತಾ ಇರ್ತೀನಿ. ನಾನು ನೋಡ್ತಾ ಇರ್ತೀನಿ ಯಾವಾಗಲೂ ಸಾಯಂಕಾಲ ಬೆಳಗ್ಗೆ. ಧರ್ಮಸ್ಥಳದ ವಿರುದ್ಧ ನಿಮ್ಮ ಯಜಮಾನ್ರು ಹೇಳಿದ್ದೆಲ್ಲ ಸುಳ್ಳ? ಸುಳ್ಳು ಮೇಡಮ್, ಸುಳ್ಳು ಮೇಡಮ್, ಎಲ್ಲ ಸುಳ್ಳು. ಅವ್ರು ಮಾತಾಡ್ತಾ ಇರೋದಲ್ಲ, ಅವ್ರು ಮಾತಾಡ್ಲಿಲ್ಲ ಮೇಡಮ್. ಇವ್ರು ಏನೋ ಹೇಳ್ತಾರಲ್ಲ ಮೇಡಮ್, ಅದೇ ಮಾಡಿರೋದು. ನೋಡಿ, ಚಿನ್ನಯ್ಯನನ್ನ ರಕ್ಷಣೆ ಮಾಡುವಂತೆ ಚಿನ್ನಯ್ಯನ ಪತ್ನಿ ಕಣ್ಣೀರ್ ಹಾಕ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ರಿ. ವೀರೇಂದ್ರ ಹೆಗ್ಗಡೆ ಅವರು ನಮ್ಮನ್ನ ಕಾಪಾಡಬೇಕು, ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ ಅಂತ ಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ. ಚಿನ್ನಯ್ಯನಿಗೇನು ಗೊತ್ತಿಲ್ಲ, ಆತ ಪಾತ್ರಧಾರಿಯಷ್ಟೇ, ಸೂತ್ರಧಾರಿಗಳು ಬೇರೆ ಇದ್ದಾರೆ. ಎಲ್ಲ ಖುಲ್ಲ ಹೇಳಿದ್ದಾರೆ, ಯಾವುದು ಮುಚ್ಚುಮರಿ ಇಲ್ಲ. ಷಡ್ಯಂತ್ರ ಮಾಡೋರ ಅಸಲಿ ಬಣ್ಣ ಈ ಸಂದರ್ಶನದಿಂದ ಇನ್ನಷ್ಟು ಬಯಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಚಿನ್ನಯ್ಯ ಪತ್ನಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನನ್ನ ಪತಿಯ ಜೀವಕ್ಕೆ ತೊಂದರೆ ಆಗದಂತೆ ರಕ್ಷಣೆ ಮಾಡಿ. ನೋಡಿ, ಗಂಡನ ಜೀವಕ್ಕೂ ಕುತ್ತಿದೆ ಅಂತ ಹೆಂಡತಿ ಹೇಳಿರೋದು. ನನ್ನ ಪತಿಯ ಜೀವಕ್ಕೆ ತೊಂದರೆ ಆಗದಂತೆ ರಕ್ಷಣೆ ಮಾಡಿ. ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠ್ಠಲ್ ಗೌಡ ಇವರಿಂದ ರಕ್ಷಿಸಿ. ನೋಡಿ, ಇದನ್ನ ಯಾರೋ ಹಾದಿಗೆ ಹೋಗೋರು ಹೇಳ್ತಾ ಇಲ್ಲ, ಮಾಸ್ಕ್ ಮ್ಯಾನ್ ನ ಹೆಂಡತಿ ಹೇಳ್ತಾ ಇರೋದು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ. ಮಹೇಶ್ ಶೆಟ್ಟಿ, ತಿಮರೋಡಿಯಿಂದ ನನ್ನ ಗಂಡನನ್ನ ರಕ್ಷಣೆ ಮಾಡಿ. ಗಿರೀಶ್ ಮಟ್ಟಣ್ಣನವರಿಂದ ನನ್ನ ಗಂಡನನ್ನ ರಕ್ಷಿಸಿ. ಸೌಜನ್ಯ ಮಾವ ವಿಠ್ಠಲ್ ಗೌಡನಿಂದ ನನ್ನ ಗಂಡನನ್ನ ರಕ್ಷಿಸಿ. ನನ್ನ ಪತಿಯ ಜೀವಕ್ಕೆ ತೊಂದರೆ ಆಗದಂತೆ ರಕ್ಷಿಸಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹತ್ರ ಮನವಿ ಮಾಡಿಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇರೋ CM ಅವರು ನಮ್ಮ ಯಜಮಾನ್ರಿಗೆ ಏನು ಆಗ್ಬಾರ್ದು. ನಮ್ಮ ಯಜಮಾನ್ರು ಏನು ತಪ್ಪು ಮಾಡಿಲ್ಲ ಸ್ವಾಮಿ. ನಮ್ಮ ಯಜಮಾನ್ರು ಕರ್ಕೊಂಡು ಬಂದು ನಮ್ಮ ಹತ್ರ ತೇರಿಸ್ಬೇಕು. ಅವ್ರಿಗೆ ಜೀವಕ್ಕೆ ಏನು ಅಪಾಯ ಆಗ್ಬಾರ್ದು. ಗಿರೀಶ್ ಮಟ್ಟಣ್ಣ, ತಿಮ್ಮಾರೆಡ್ಡಿ, ಈ ಸೌಜನ್ಯ ಅವ್ರ ಮಾಮ ಇವ್ರ ಜೊತೆಲಿದ್ದು ನಮ್ಮ ಯಜಮಾನ್ರಿಗೆ ಏನು ಆಗ್ಬಾರ್ದು. ಅವ್ರ ಜೀವನದಾಗಿ ಬರಬೇಕು ಸ್ವಾಮಿ. ನಮ್ಮ ಯಜಮಾನ್ರು ಏನು ಆಗ್ಬಾರ್ದು. ತಕೊಂಡು ಬಂದು ನನ್ನ ಹತ್ರ ಸೇರಿಸಿ. ಅಯ್ಯೋ, ದಯವಿಟ್ಟು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಬುರುಡೆ ಪ್ರಕಾರದಲ್ಲಿ ಅವ್ರು 3 ಜನನೂ ಹಿಡ್ಕೊಂಡು ಜೈಲಲ್ಲಿ ಹಾಕಿ ನನ್ನ ಯಜಮಾನ್ರು ಏನು ಪಾಪನೂ ಮಾಡಲಿಲ್ಲ. ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರು ಮಾತ್ರ ಅವ್ರಿಗೆ ಏನು ಆಗ್ಬಾರ್ದು. ಅವ್ರು ಬರಬೇಕು ಸ್ವಾಮಿ. ನಮ್ಮ ಯಜಮಾನ್ರಿಗೆ ಕರ್ನಾಟಕ ಮುದ್ದನಂಚರಯ್ಯ ಅವ್ರಿಗೆ ನಮ್ಮ ಯಜಮಾನ್ರು
ಕರ್ಕೊಂಡ್ ಬಂದು ನಮ್ಮ ಹತ್ರ ಸೇರಿಸಿ, ಇಲ್ಲಾಂದ್ರೆ ನಾವು ಜೀವನದಂಗೆ ಇರೋದಿಲ್ಲ. ನಮ್ಮ ಯಜಮಾನ್ರಿಗೆ ಏನಾದ್ರು ಆದ್ರೆ ನನಗೆ ಏನ್ ಮಾಡೋದಂತ ಗೊತ್ತಿಲ್ಲ. ನನಗೆ ನೀವೇ ಅಯ್ಯ ಅವ್ರು ಕರ್ಕೊಂಡ್ ಬಂದು ಸೇರಿಸ್ಬೇಕು ನನ್ನ ಹತ್ರ. ನನ್ನ ಗಂಡ ಬರ್ಬೇಕು. ನಾನು ಅದೇ ನೋಡ್ತಾ ಇದ್ದೀನಿ. ನಾನು ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ನನ್ನ ಗಂಡ ಬಂದ್ರ ಅಂತ ಬಾಗ್ಲತಾ ಐತಿ. ನಾನು ನೋಡ್ತಾ ಇರ್ತೀನಿ ಯಾವಾಗಲೂ ಸಾಯಂಕಾಲ ಬೆಳಗ್ಗೆ. ಧರ್ಮಸ್ಥಳದ ವಿರುದ್ಧ ನಿಮ್ಮ ಯಜಮಾನ್ರು ಹೇಳಿದ್ದೆಲ್ಲ ಸುಳ್ಳ? ಹಾಗಾದ್ರೆ ಸುಳ್ಳು ಮೇಡಮ್ ಎಲ್ಲ ಸುಳ್ಳು. ಅವ್ರು ಮಾತಾಡ್ತಾ ಇರೋದಲ್ಲ, ಅವ್ರು ಮಾತಾಡ್ನಿಲ್ಲ ಮೇಡಮ್. ಇವ್ರು ಏನೋ ಹೇಳ್ತಾರಲ್ಲ ಮೇಡಮ್, ಅದೇ ಮಾಡಿರೋದು. ನೋಡಿ, ಚಿನ್ನಯ್ಯನನ್ನ ರಕ್ಷಣೆ ಮಾಡುವಂತೆ ಚಿನ್ನಯ್ಯನ ಪತ್ನಿ ಕಣ್ಣೀರ್ ಹಾಕ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ರಿ. ವೀರೇಂದ್ರ ಹೆಗ್ಗಡೆ ಅವರು ನಮ್ಮನ್ನ ಕಾಪಾಡಬೇಕು, ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ ಅಂತ ಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ. ಚಿನ್ನಯ್ಯನಿಗೇನು ಗೊತ್ತಿಲ್ಲ, ಆತ ಪಾತ್ರಧಾರಿಯಷ್ಟೇ. ಸೂತ್ರಧಾರಿಗಳು ಬೇರೆ ಇದ್ದಾರೆ. ಎಲ್ಲ ಖುಲ್ಲ ಹೇಳಿದ್ದಾರೆ, ಯಾವುದು ಮುಚ್ಚುಮರಿ ಇಲ್ಲ. ಷಡ್ಯಂತ್ರ ಮಾಡೋರ ಅಸಲಿ ಬಣ್ಣ ಈ ಸಂದರ್ಶನದಿಂದ ಇನ್ನಷ್ಟು ಬಯಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಚಿನ್ನಯ್ಯ ಪತ್ನಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನನ್ನ ಪತಿಯ ಜೀವಕ್ಕೆ ತೊಂದರೆ ಆಗದಂತೆ ರಕ್ಷಣೆ ಮಾಡಿ. ನೋಡಿ, ಗಂಡನ ಜೀವಕ್ಕೂ ಕುತ್ತಿದೆ ಅಂತ ಹೆಂಡತಿ ಹೇಳಿರೋದು. ನನ್ನ ಪತಿಯ ಜೀವಕ್ಕೆ ತೊಂದರೆ ಆಗದಂತೆ ರಕ್ಷಣೆ ಮಾಡಿ. ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠ್ಠಲ್ ಗೌಡ ಇವರಿಂದ ರಕ್ಷಿಸಿ. ನೋಡಿ, ಇದನ್ನ ಯಾರೋ ಹಾದಿಗೆ ಹೋಗೋರು ಹೇಳ್ತಾ ಇಲ್ಲ. ಮಾಸ್ಕ್ ಮ್ಯಾನ್ ನ ಹೆಂಡತಿ ಹೇಳ್ತಾ ಇರೋದು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ. ಮಹೇಶ್ ಶೆಟ್ಟಿ, ತಿಮರೋಡಿಯಿಂದ ನನ್ನ ಗಂಡನನ್ನ ರಕ್ಷಣೆ ಮಾಡಿ. ಗಿರೀಶ್ ಮಟ್ಟಣ್ಣನವರಿಂದ ನನ್ನ ಗಂಡನನ್ನ ರಕ್ಷಿಸಿ. ಸೌಜನ್ಯ ಮಾವ ವಿಠ್ಠಲ್ ಗೌಡನಿಂದ ನನ್ನ ಗಂಡನನ್ನ ರಕ್ಷಿಸಿ. ನನ್ನ ಪತಿಯ ಜೀವಕ್ಕೆ ತೊಂದರೆ ಆಗದಂತೆ ರಕ್ಷಿಸಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹತ್ರ ಮನವಿ ಮಾಡಿಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇರೋ CM ಅವರು ನಮ್ಮ ಯಜಮಾನ್ರಿಗೆ ಏನು ಆಗ್ಬಾರ್ದು. ನಮ್ಮ ಯಜಮಾನ್ರು ಏನು ತಪ್ಪು ಮಾಡಿಲ್ಲ ಸ್ವಾಮಿ. ನಮ್ಮ ಯಜಮಾನ್ರು ಕರ್ಕೊಂಡು ಬಂದು ನಮ್ಮ ಹತ್ರ ತೇರಿಸ್ಬೇಕು. ಅವ್ರಿಗೆ ಜೀವಕ್ಕೆ ಏನು ಅಪಾಯ ಆಗ್ಬಾರ್ದು. ಗಿರೀಶ್ ಮಟ್ಟಣ್ಣ, ತಿಮ್ಮಾರೆಡ್ಡಿ, ಈ ಸೌಜನ್ಯ ಅವ್ರ ಮಾಮ ಇವ್ರ ಜೊತೆಲಿದ್ದು ನಮ್ಮ ಯಜಮಾನ್ರಿಗೆ ಏನು ಆಗ್ಬಾರ್ದು. ಅವ್ರ ಜೀವನದಾಗಿ ಬರಬೇಕು ಸ್ವಾಮಿ. ನಮ್ಮ ಯಜಮಾನ್ರು ಏನು ಆಗ್ಬಾರ್ದು. ತಕೊಂಡು ಬಂದು ನನ್ನ ಹತ್ರ ಸೇರಿಸಿ. ಅಯ್ಯೋ, ದಯವಿಟ್ಟು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಬುರುಡೆ ಪ್ರಕಾರದಲ್ಲಿ ಅವ್ರು 3 ಜನನೂ ಹಿಡ್ಕೊಂಡು ಜೈಲಲ್ಲಿ ಹಾಕಿ ನನ್ನ ಯಜಮಾನ್ರು ಏನು ಪಾಪನೂ ಮಾಡಲಿಲ್ಲ. ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರು ಮಾತ್ರ ಅವ್ರಿಗೆ ಏನು ಆಗ್ಬಾರ್ದು. ಅವ್ರು ಬರಬೇಕು ಸ್ವಾಮಿ. ನಮ್ಮ ಯಜಮಾನ್ರಿಗೆ ಕರ್ನಾಟಕ ಮೊದಲಂಚರ ಅವ್ರಿಗೆ ನಮ್ಮ ಯಜಮಾನ್ರು ಕರ್ಕೊಂಡು ಬಂದು ನಮ್ಮ ಹತ್ರ ಸೇರಿಸಿ, ಇಲ್ಲಾಂದ್ರೆ ನಾವು ಜೀವನದಂಗೆ ಇರೋದಿಲ್ಲ. ನಮ್ಮ ಯಜಮಾನ್ರಿಗೆ ಏನಾದ್ರು ಆದ್ರೆ ನನಗೆ ಏನ್ ಮಾಡೋದಂತ ಗೊತ್ತಿಲ್ಲ. ನನಗೆ ನೀವೇ ಅಯ್ಯ ಅವ್ರು ಕರ್ಕೊಂಡು ಬಂದು ಸೇರಿಸ್ಬೇಕು ನನ್ನ ಹತ್ರ. ನನ್ನ ಗಂಡ ಬರ್ಬೇಕು. ನಾನು ಅದೇ ನೋಡ್ತಾ ಇದ್ದೀನಿ. ನಾನು ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ನನ್ನ ಗಂಡ ಬಂದ್ರ ಅಂತ ಬಾಗ್ಲತಾ ಐತಿ. ನಾನು ನೋಡ್ತಾ ಇರ್ತೀನಿ ಯಾವಾಗಲೂ ಸಾಯಂಕಾಲ ಬೆಳಗ್ಗೆ. ಧರ್ಮಸ್ಥಳದ ವಿರುದ್ಧ ನಿಮ್ಮ ಯಜಮಾನ್ರು ಹೇಳಿದ್ದೆಲ್ಲ ಸುಳ್ಳ? ಹಾಗಾದ್ರೆ ಸುಳ್ಳು ಮೇಡಮ್ ಎಲ್ಲ ಸುಳ್ಳು. ಅವ್ರು ಮಾತಾಡ್ತಾ ಇರೋದಲ್ಲ, ಅವ್ರು ಮಾತಾಡ್ನಿಲ್ಲ ಮೇಡಮ್. ಇವ್ರು ಏನೋ ಹೇಳ್ತಾರಲ್ಲ ಮೇಡಮ್, ಅದೇ ಮಾಡಿರೋದು. ನೋಡಿ, ಚಿನ್ನಯ್ಯನನ್ನ ರಕ್ಷಣೆ ಮಾಡುವಂತೆ ಚಿನ್ನಯ್ಯನ ಪತ್ನಿ ಕಣ್ಣೀರ್ ಹಾಕ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ರಿ. ವೀರೇಂದ್ರ ಹೆಗ್ಗಡೆ ಅವರು ನಮ್ಮನ್ನ ಕಾಪಾಡಬೇಕು, ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ ಅಂತ ಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ. ಚಿನ್ನಯ್ಯನಿಗೇನು ಗೊತ್ತಿಲ್ಲ, ಆತ ಪಾತ್ರಧಾರಿಯಷ್ಟೇ. ಸೂತ್ರಧಾರಿಗಳು ಬೇರೆ ಇದ್ದಾರೆ. ಎಲ್ಲ ಖುಲ್ಲ ಹೇಳಿದ್ದಾರೆ, ಯಾವುದು ಮುಚ್ಚುಮರಿ ಇಲ್ಲ. ಷಡ್ಯಂತ್ರ ಮಾಡೋರ ಅಸಲಿ ಬಣ್ಣ ಈ ಸಂದರ್ಶನದಿಂದ ಇನ್ನಷ್ಟು ಬಯಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಚಿನ್ನಯ್ಯ ಪತ್ನಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನನ್ನ ಪತಿಯ ಜೀವಕ್ಕೆ ತೊಂದರೆ